ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಚೆನ್ನಾಗಿ ಯೋಚಿಸಿ ತೆಗೆದುಕೊಳ್ಳಿ. ಏಕೆಂದರೆ ಆಮೇಲೆ ಹರಿಬಿರಿಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಪಶ್ಚಾತ್ತಾಪ ಪಡುವಂತೆ ಆಗಬಾರದು. ನಿಮ್ಮ ದಾರಿಯನ್ನು ಹರಿಬಿರಿಯಲ್ಲಿ ತೆಗೆದುಕೊಳ್ಳಬೇಡಿ. ಇಲ್ಲವಾದರೆ ನಿಮಗೆ ಅನ್ನಿಸುತ್ತದೆ ನೀವು ತಪ್ಪು ನಿರ್ಣಯ ಮಾಡಿದ್ದೀರಿ ಎಂದು. ಚೆನ್ನಾಗಿ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ನಿರ್ಣಯ ಅಂತ್ಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವುದು. ಇಂದು ನಿಮ್ಮ ಸಂಗಾತಿಯನ್ನು ಸಂಧಿಸಲು ಚೆನ್ನಾಗಿ ರೆಡಿಯಾಗಿ ಹೋಗಿ. ತುಂಬ ದಿನದ ಮೊದಲು ಇಂದಿನ ದಿನ ರೋಮಾನ್ಸ್ ಮತ್ತು ಪ್ರೇಮದಿಂದ ತುಂಬಿರುವ ದಿನವಾಗಿದೆ. ಮೇಷರಾಶಿ, ಕರಿಯರ್, ನೀವೇನಾದರೂ ಹೊಸ ನೌಕರಿಗೋಸ್ಕರ ಅರ್ಜಿ ಹಾಕಿದ್ದರೆ ಆಗ ನಿಮಗೆ ಶುಭ ಸಮಾಚಾರವು ಅಪೇಕ್ಷಿತವಾಗಿ ಸಿಗುತ್ತದೆ. ನಿಮಗೆ ಸಿಗುವ ಸಂಭವವಿದೆ. ಇದು ನಿಮಗೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಆಗ ಇಂದಿನ ದಿನ ಅಜೀವಕವಾದ ನವೀನವಾದ ಯೋಚನೆಯನ್ನು ಪಡೆದುಕೊಳ್ಳುವಿರಿ. ಇಂದು ಹೊಸ ಆಶ್ಚರ್ಯಕರವಾದ ಯೋಜನೆಯನ್ನು ಪ್ರಾರಂಭ ಮಾಡಿ. ನೀವು ನೋಡುವಿರಿ, ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು. ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ. ಹೀಗೆ ಕೆಲಸ ಮಾಡುತ್ತೀರಿ, ಇನ್ನೂ ಲಾಭ ದೊರೆಯುವುದು. ಇಂದು ಒತ್ತಡ ಲೆವೆಲ್ ಕಡಿಮೆ ಮಾಡಲು ಹೊರಗೆ ಹೋಗಿ. ನೀವು ಏನಾದರೂ ಮಜವಾದುದನ್ನು ಮಾಡಿ. ಅದರಿಂದ ನಿಮಗೆ ಅನ್ನಿಸಲಿ ನೀವು ಯಾವುದಾದರೂ ಥೆರಪಿ ಗ್ರೂಪ್ಗೆ ಹೋಗಲು ಶುರು ಮಾಡಿದ್ದೀರಿ ಎಂದು. ವೃಷಭರಾಶಿ, ನಿಮ್ಮದೇ ವಯಸ್ಸಿನ ವ್ಯಕ್ತಿಗಳಿಂದ ಬಂದಂತಹ ಪ್ರಶಂಸೆ ನಿಮಗೆ ಸಂತೋಷವನ್ನು ನೀಡುತ್ತದೆ. ನೀವು ಎಂಥ ವ್ಯಕ್ತಿ ಎಂದರೆ ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಅದಾಗೇ ದೊರೆಯುತ್ತದೆ. ಬಹುಶಃ ತುಂಬ ಜನರು ನಿಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದಾರೆ ಎಂದು ನಿಮಗೆ ತಿಳಿಯದೇ ಇರಬಹುದು. ಈಗ ಅದು ನಿಮ್ಮ ಕೈಲಿದೆ. ನೀವು ಅದನ್ನು ಉಪಯೋಗಪಡಿಸಿಕೊಳ್ಳಬಹುದು. ನಕ್ಷತ್ರಗಳು ಇಂದು ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ಘಟನೆಗಳು ಮೂಡಿಸಿವೆ. ಈ ಕ್ಷಣದ ಲಾಭವನ್ನು ಪಡೆಯಿರಿ. ನಿಮ್ಮ ಜೊತೆಗಾರನಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ. ನಿಮಗೂ ಅದೇ ರೀತಿಯ ಪ್ರೀತಿ ದೊರೆಯುವುದು. ಈ ದಿವಸ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವುದು. ನೀವು ನಿಮ್ಮ ಮುಂದೆ ಇರುವ ನವೀನವಾದ ಕೆಲಸದ ಪ್ರಸ್ತಾವನೆಯನ್ನು ವಿಚಾರ ಮಾಡಲು ಇಷ್ಟಪಡುತ್ತೀರಿ. ನೀವು ಇದನ್ನು ಮಾಡಲು ಇಷ್ಟಪಟ್ಟರೆ ನೀವು ಬೇಗ ನಿರ್ಣಯ ಮಾಡಿ. ಮುಂದೆ ಇದರಿಂದ ಪಶ್ಚಾತ್ತಾಪ ಪಡುವಂತೆ ಆಗಬಾರದು. ಕೆಲವು ಬಾರಿ ಅಪ್ರತ್ಯಕ್ಷವಾದ ಅವಸರವು ನಿಮ್ಮ ಮುಂದೆ ಬರುತ್ತದೆ. ಆದರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಮತ್ತು ನೀವು ಇದರ ಲಾಭವನ್ನು ಪಡೆಯುತ್ತೀರಿ. ನಿಮ್ಮ ನವೀನವಾದ ಜ್ಞಾನವನ್ನು ಈ ಅವಸರವನ್ನು ಪಡೆಯಲು ಮುಕ್ತವಾಗಿ ಉಪಯೋಗಿಸಿಕೊಳ್ಳಿ. ಇಂದು ಯಾವುದಾದರೂ ತುಂಬ ದಿನಗಳಿಂದ ಹಾಗೆಯೇ ಬಿದ್ದಿದ್ದ ಬಿಸಿನೆಸ್ ಡೀಲ್ ಫೈನಲ್ ಆಗುವುದು ಮತ್ತು ಹೊಸ ಬಿಸಿನೆಸ್ನ ರಸ್ತೆಗಳು ತೆಗೆದುಕೊಳ್ಳುವವು. ಹೊಸ ಸಂಪರ್ಕ ಮತ್ತು ಪ್ರೊಫೆಷನಲ್ ರಿಲೇಶನ್ಶಿಪ್ ಹೆಚ್ಚಿಸಿ. ಇಂದಿನ ದಿನವನ್ನು ಒಂದು ರಚನಾತ್ಮಕ ದಿನವಾಗಿಸಿ. ನಿಮಗೆ ಪಚನ ಕ್ರಿಯೆಗೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆ ಉಂಟಾಗಬಾರದು. ಆದ್ದರಿಂದ ಇಂದೇ ನಿಮ್ಮ ಊಟದ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಹಾಗೆ ಮಾಡುವುದರಿಂದ ನೀವು ಫಿಟ್ನೆಸ್ ಪಡೆದುಕೊಳ್ಳುವಿರಿ. ನೀವು ನಿಮ್ಮ ಗಮನವನ್ನು ಒಳ್ಳೆಯ ಆರೋಗ್ಯದ ಮೇಲೆ ತೋರಿಸಲು ಇದು ಒಳ್ಳೆಯ ಸಮಯ. ನೀವು ಈ ಸಮಯದ ಲಾಭ ಪಡೆಯಿರಿ. ದಿನ ಎಕ್ಸರ್ಸೈಸ್ ಮಾಡಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಅನುಭವಿಸಿ. ಮಿಥುನ ರಾಶಿ, ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ನೀವು ಅವರ ಸಹಾಯವನ್ನು ಪ್ರಶಂಸಿಸುವಿರಿ. ಇಂದು ಅನಿಸುತ್ತದೆ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ಅವರಿಗಿಂತ ಹೆಚ್ಚು ನಿಮ್ಮನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ನೀವು ಕೂಡ ಅವರನ್ನು ಎಷ್ಟು ಪ್ರೀತಿಸುವಿರಿ ಎಂದು ಅವರಿಗೆ ತೋರಿಸಿ. ಇಂದು ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಖುಷಿ ಮತ್ತು ಉತ್ಸಾಹ ತರುತ್ತಾರೆ. ಈ ಅನುಭವ ಯಾವಾಗ ಆಗುತ್ತದೆ ಅಂದರೆ ನೀವು ಅವರನ್ನು ಅಚಾನಕ್ಕಾಗಿ ಭೇಟಿಯಾದಾಗ ಅವರ ಜೊತೆ ನೀವು ಫೀಲಿಂಗ್ಸ್ ಅನ್ನು ಹಂಚಿಕೊಳ್ಳಿ. ಇಂದು ಕೆಲಸವನ್ನು ಬದಲಾಯಿಸುವವರಿಗೆ ಒಳ್ಳೆಯ ದಿನವಾಗಿದೆ. ಈ ವಿಚಾರವು ನಿಮ್ಮ ಮನಸ್ಸಿನಲ್ಲಿ ಹಲವು ದಿನಗಳಿಂದ ಬರುತ್ತಿರಬಹುದು. ಆದರೆ ನೀವು ಸರಿಯಾದ ಪ್ರಸ್ತಾಪವನ್ನು ನೋಡಿ ನಿಮ್ಮ ಮನಸ್ಸನ್ನು ದೃಢವಾಗಿಸಬೇಕು. ನೀವು ಮುನ್ನುಗ್ಗಿ ಈ ಪ್ರಸ್ತಾಪವನ್ನು ಸ್ವೀಕರಿಸಬೇಕು. ಇದರಿಂದ ನಿಮ್ಮ ಭವಿಷ್ಯ ಉಜ್ವಲವಾಗುವುದು. ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು. ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು. ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು. ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ. ನಿಮಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳುವುದು ಮತ್ತು ನೀವು ಅರ್ಧ ನಿದ್ದೆಯಲ್ಲಿ ಎದ್ದು ಬಿಡುವಿರಿ. ಅದರ ಹಿಂದೆ ಏನಾದರೂ ಕಾರಣವಿರಬಹುದು. ನೀವು ಗಮನದಲ್ಲಿ ಇಡಿ. ಹಾಲನ್ನು ಕುಡಿದು ಮಲಗಿ. ಏಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ ನಿಮಗೆ ಎಲ್ಲವೂ ಸರಿಯಾಗಿ ಅನ್ನಿಸುವುದು. ಕರ್ಕರಾಶಿ, ಕೆಟ್ಟ ಸಮಯ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ. ಆದರೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ನೀವು ಜಯವನ್ನು ಗಳಿಸುವಿರಿ. ಇಂದು ಯಾವುದೇ ಕಷ್ಟ ಬಂದರೂ ಸರಿ ಸುಲಭವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳುವಿರಿ.
ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ಎದುರಿಸಲು ತಯಾರಾಗಿದ್ದೀರಿ. ನಿಮ್ಮ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ. ಇವತ್ತಿನ ದಿನ ನಿಮಗೆ ಬಹಳ ಖುಷಿಯಿಂದ ಕೂಡಿರುತ್ತದೆ. ನಿಮ್ಮ ಪಾರ್ಟ್ನರ್ ಅವರ ಸುಂದರವಾದ ವ್ಯಕ್ತಿತ್ವದಿಂದ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ. ನೀವು ನಿಮ್ಮ ಸಂಬಂಧದಿಂದ ಇವತ್ತು ಆಕಾಶದಲ್ಲಿ ಹಾರಾಡುತ್ತೀರಿ. ನೀವು ಕೂಡ ನಿಮ್ಮ ಪಾರ್ಟ್ನರ್ ಅನ್ನು ಖುಷಿಯಿಂದ ಇಡಲು ಪ್ರಯತ್ನಿಸಿ. ಯಾವುದೇ ಪ್ರಸಿದ್ಧಿಯ ಕ್ಷಮತೆಯನ್ನು ಇಡುವುದಾದರೆ ಅದು ಇಂದು ನಿಮಗೆ ಸಿಗಬಲ್ಲದು. ಇದರ ನಂತರ ನಿಮಗೆ ನಿಮ್ಮ ಒಳ್ಳೆಯ ಕೆಲಸದ ಕಾರಣ ಗೌರವ ಕೊಡಬಲ್ಲದು. ಈ ರೀತಿಯಾಗಿ ಕೆಲಸ ಮಾಡಲು ಅದನ್ನು ಹಾಗೆಯೇ ನಿರಂತರವಾಗಿ ಉಳಿಸಿಡಿ. ನೀವು ಯಾವುದಾದರೂ ಡೀಲ್ ಆಸೆಯಲ್ಲಿದ್ದರೆ ಇಂದು ಅದಕ್ಕೆ ಒಳ್ಳೆಯ ಸಂಭಾವನೆ ದೊರೆಯುತ್ತದೆ. ಆದ್ದರಿಂದ ಮೀಟಿಂಗಿಗೆ ಮೊದಲು ಪೂರ್ತಿಯಾಗಿ ರೆಡಿ ಮಾಡಿಕೊಳ್ಳಿ. ನೀವು ಒಂದು ಅಂದಾಜಿನಲ್ಲಿ ನಡೆಯಿರಿ. ಮೀಟಿಂಗ್ನಲ್ಲಿ ಯಾರು ಯಾರು ಬರುತ್ತಾರೆ ಎಂದು ಇದು ನಿಮಗೆ ಒಳ್ಳೆಯದಾಗುತ್ತದೆ. ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ. ನೀವು ಜೀವನ ಆರಂಭಿಸಿ. ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ. ಸಿಂಹರಾಶಿ, ನಿಮಗೆ ಕೆಲ ದಿನಗಳಿಂದ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಆದರೆ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬಂದೇ ಬಿಡುತ್ತದೆ. ಈ ಅವಸರದ ಲಾಭವನ್ನು ಪಡೆಯಿರಿ ಹಾಗೂ ಇಂದು ನಿಂತು ಹೋಗಿರುವ ನಿಮ್ಮ ಎಲ್ಲಾ ಕೆಲಸಗಳನ್ನು ಮುಗಿಸಿ. ಬೇಗ ನಿಮ್ಮ ತಲೆಯಲ್ಲಿ ಬರುತ್ತಿರುವ ಎಲ್ಲ ವಿಚಾರಗಳನ್ನು ಒಂದು ಕಾಗದದಲ್ಲಿ ಬರೆದುಕೊಳ್ಳಿ. ಇಲ್ಲದಿದ್ದರೆ ನೀವು ಅದನ್ನು ಮರೆತು ಬಿಡುವ ಸಾಧ್ಯತೆಗಳು ಇದೆ. ಇಂದು ಪ್ರೀತಿಯಲ್ಲಿ ಕೆಲವು ಅಪನಂಬಿಕೆಗಳು ಉದ್ಭವಿಸಬಹುದು. ಇದನ್ನು ತಡೆಯಲು ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ನಿಮ್ಮ ಸಂಗಾತಿಗೆ ಬಿಚ್ಚು ಮನಸ್ಸಿನಿಂದ ಹೇಳಿ. ಇಂದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಅನಿಸುತ್ತದೆ. ಕೆಲಸದ ಹುಡುಕಾಟದಲ್ಲಿ ನೀವು ಮುಳುಗಿ ಹೋಗಿದ್ದೀರಿ. ನಿಮಗೆ ಸ್ವಲ್ಪ ಚೆನ್ನಾಗಿರುವ ಅವಕಾಶವೂ ಸಿಗುತ್ತದೆ. ಅದರಲ್ಲಿ ಪ್ರಾರಂಭದ ಅಡೆತಡೆಗಳ ನಂತರ ಸಫಲತೆಯೂ ಸಿಗುತ್ತದೆ. ಇಂದಿನ ದಿನವು ನವೀನವಾದ ಕೆಲಸ ಶುರು ಮಾಡುವುದು ಅವಶ್ಯವಾಗಿದೆ. ಇಂದು ವಿದೇಶದಿಂದ ನಿಮಗೆ ಆರ್ಥಿಕ ಲಾಭವಾಗುವ ಸಂಕೇತವಿದೆ. ದೂರದಿಂದ ಸುಲಭವಾಗಿ ಹಣ ಸಿಗುವ ಸಂಕೇತವಿದೆ. ನೀವು ವಿದೇಶದಲ್ಲಿ ಬಂಡವಾಳ ಹೂಡಿದ್ದರೆ ಅಥವಾ ಯಾವುದಾದರೂ ಒಳ್ಳೆಯ ಸಮಾಚಾರಕ್ಕಾಗಿ ಕಾಯುತ್ತಿದ್ದರೆ ಇಂದು ನಿಮಗೆ ಆ ಒಳ್ಳೆಯ ಸುದ್ದಿ ದೊರೆಯುವುದು. ನಕ್ಷತ್ರಗಳು ನಿಮ್ಮ ಫೇವರ್ನಲ್ಲಿ ಇದೆ. ಸಕಾರಾತ್ಮಕವಾಗಿ ಇರಿ. ಇಂದು ನೀವು ಒತ್ತಡದ ಲೆವೆಲ್ ಅನ್ನು ಕಡಿಮೆ ಇಟ್ಟುಕೊಳ್ಳಲು ಪ್ರಯತ್ನಿಸಿ. ಏಕೆಂದರೆ ಇಂದು ನಿಮಗೆ ಯಾವುದಾದರೂ ಕಾರಣದಿಂದ ಒತ್ತಡ ಬರಬಹುದು. ನೀವು ಆಳವಾದ ಹಾಗೂ ಉದ್ದವಾದ ಉಸಿರು ಹಾಗೂ ಯೋಗಗಳಂತಹ ಮಾರ್ಗಗಳನ್ನು ಉಪಯೋಗಿಸಿ. ಅದರಿಂದ ಒತ್ತಡ ಕಡಿಮೆಯಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇಡಲು ನೀವು ಒತ್ತಡದ ಕಾರಣ ಹೆಚ್ಚು ಯೋಚಿಸಬೇಡಿ. ಏಕೆಂದರೆ ಇದು ಬಂದು ಹೋಗುತ್ತಿರುವುದು. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಮನೆಯವರು ಅಥವಾ ಸ್ನೇಹಿತರ ಜೊತೆ ಇರುವ ಸಂತೋಷವನ್ನು ಅನುಭವಿಸುತ್ತೀರಿ. ಅದರಿಂದ ನಿಮ್ಮ ಮನೆ ಸಂತೋಷಮಯ ವಾತಾವರಣದಿಂದ ತುಂಬಿಕೊಂಡಿರುವುದು. ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ. ಇಂದು ನೀವು ನಿಮ್ಮ ಕೆಲವು ನೆಂಟರುಗಳು ನಿಮ್ಮ ಮನೆಗೆ ಬರಬಹುದು. ಇಂದು ನಿಮ್ಮ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಿಮಗೆ ಸಂಪೂರ್ಣತ್ವದ ಅನುಭವ ಮೂಡಿಸುತ್ತದೆ. ಇಂದು ಒಬ್ಬರು ಗೆಳೆಯ ಮಿತ್ರರಿಂದ ಪ್ರೀತಿಯೂ ಸಿಗುತ್ತದೆ. ಬಹಳ ದಿನದಿಂದ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದಾರೆ. ನಿಮ್ಮ ಹೊಸ ಸಂಬಂಧದ ಪರಿಪೂರ್ಣತೆ ನಿಮಗೆ ಖುಷಿ ಕೊಡುತ್ತದೆ. ನಿಮ್ಮ ಸಹಕರ್ಮಿ ನಿಮ್ಮ ನಿರ್ಣಯದಲ್ಲಿ ನಿಮ್ಮ ಜೊತೆ ಇರುತ್ತದೆ. ಇದರ ಬಗ್ಗೆ ನಿಮಗೆ ಮಾತನಾಡಲು ಎಷ್ಟಾದರೂ ಸಮಯ ತೆಗೆದುಕೊಳ್ಳಿ. ಈ ರೀತಿಯಲ್ಲಿ ಎಲ್ಲರ ಜೊತೆಯಲ್ಲೂ ಇರುವುದರಿಂದ ನೀವು ಯಾವುದೇ ರೀತಿಯ ಪ್ರಕಲ್ಪದಲ್ಲಿಯೂ ಮುಂದುವರಿಯುತ್ತೀರಿ. ಈ ಅವಸರದ ಲಾಭವನ್ನು ನಿಮ್ಮ ಒಳ್ಳೆಯತನವನ್ನು ಮಾಡಲು ಇದನ್ನು ಉಪಯೋಗಿಸುತ್ತಾರೆ. ನಿಮ್ಮ ಸಕಾರಾತ್ಮಕವಾದ ನೆರಳನ್ನು ಮಾಡಲು ಪ್ರಯತ್ನಪಡಿ. ನೀವು ಕೆಲಸದ ವಿಷಯವಾಗಿ ಪ್ರಯಾಣಿಸುತ್ತಿದ್ದರೆ ನೀವು ವಿದೇಶಕ್ಕೂ ಹೋಗಬೇಕಾಗಬಹುದು. ಬಹುಶಃ ನೀವು ಅಂದುಕೊಂಡಷ್ಟು ನಿಮ್ಮ ಪ್ರಯಾಣ ಅಷ್ಟು ಲಾಭದಾಯಕವಾಗಿರುವುದಿಲ್ಲ. ಎಲ್ಲ ಯಾವುದೋ ಕೊರತೆ ಉಳಿದುಕೊಂಡಿದೆ. ಆದ್ದರಿಂದ ಯಾವುದಾದರೂ ದೊಡ್ಡ ಭರವಸೆ ಇಟ್ಟುಕೊಳ್ಳಿ. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ. ಆದರೆ ಅವರ ಆರೋಗ್ಯ ಸರಿಯಾಗಿ ಇರುವುದು. ಅವರನ್ನು ಸ್ವಚ್ಛ ಗಾಳಿಯಡೆಗೆ ಕರೆದುಕೊಂಡು ಹೋಗಿ. ನೀವು ಅವರ ಬಗ್ಗೆ ಗಮನವಹಿಸಿ ಹಾಗೂ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಅವರಿಗೆ ಏನು ಇಷ್ಟವಾಗುವುದು ಅವರು ಹೇಳಿದಂತೆಯೇ ಅವರ ಜೊತೆ ಸಮಯ ಕಳೆಯಿರಿ. ತುಲಾರಾಶಿ, ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ. ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು. ಧೈರ್ಯದಿಂದ ಇರಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ. ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು. ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ. ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡದವರನ್ನು ದೂರವಿಡಿ. ಒಬ್ಬೊಬ್ಬರು ಒಂದು ತರಹದ ಅಡೆತಡೆಗಳನ್ನು ಮಾಡುತ್ತಾರೆ.
ಅವರಿಂದ ದೂರ ಇರಿ. ನಿಮ್ಮ ಸಫಲತೆಯ ಮಾರ್ಗದಲ್ಲಿ ತಡೆಯನ್ನು ಮಾಡುತ್ತಾರೆ. ನೀವು ವಿರೋಧಿಗಳಿಗೆ ಯಾವ ಅವಕಾಶವನ್ನು ಕೊಡಬೇಡಿ. ಇಂದು ನಿಮ್ಮ ಎದುರಿಗೆ ಬಿಸ್ನೆಸ್ನ ಒಂದೆರಡು ಹೊಸ ಪ್ರಸ್ತಾಪಗಳು ಇರುವವು. ಅವು ನಿಮ್ಮ ಬಿಸ್ನೆಸ್ಗೆ ಹೊಸ ತಿರುವು ನೀಡುವವು. ಈ ಅವಕಾಶದ ಲಾಭವನ್ನು ಪಡೆಯಿರಿ, ಏಕೆಂದರೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ಇಂದು ಉಚಿತ ಆಹಾರ ಸೇವನೆಯಿಂದ ತೂಕ ಕಡಿಮೆಯಾಗುವುದು. ನೀವು ವ್ಯಾಯಾಮ ಮಾಡುವುದರಿಂದಲೂ ಸುಧಾರಣೆ ನೋಡಬಹುದು. ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಿದೆ, ನೀವು ಹೇಗೆ ವ್ಯಾಯಾಮದಿಂದ ನಿಮ್ಮ ದೇಹಕ್ಕೆ ಲಾಭವನ್ನು ಉಂಟು ಮಾಡುವಿರಿ ಎಂದು. ಇದರಿಂದ ನೀವು ವ್ಯಾಯಾಮದ ಮಜಾವನ್ನು ಪಡೆಯುವಿರಿ ಮತ್ತು ಆರೋಗ್ಯವಾಗಿಯೂ ಇರುವಿರಿ. ವೃಶ್ಚಿಕ ರಾಶಿ, ಇಂದು ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಅತಿಥಿಗಳು ಬರಬಹುದು. ನೀವು ಅವರಿಗೆ ಸ್ವಾಗತ ಕೋರಲು ತಯಾರಾಗಿರಿ. ಇಂದು ನೀವು ಎಷ್ಟೇ ವ್ಯಸ್ತರಿದ್ದರೂ ಸಾಮಾಜಿಕ ಉತ್ಸವದಲ್ಲಿ ಭಾಗವಹಿಸಿ. ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ. ನಿಮ್ಮ ಮನೆಯಲ್ಲಿ ಸಂತೋಷದ ಧಾರೆ ತುಂಬಿ ಹರಿಯುತ್ತದೆ. ಈ ಸಮಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಮರೆಯಬೇಡಿ. ಆದರೆ ನೀವು ನಿಮ್ಮ ಏಕಾಂಗಿತನವನ್ನು ಅನುಭವಿಸುತ್ತೀರಾ. ಇಂದು ನೀವು ದೋಸ್ತಿಯನ್ನು ಸಂಬಂಧವಾಗಿ ಬದಲಾಗುವುದನ್ನು ನೋಡುತ್ತೀರಾ. ಅವರು ಪ್ರೀತಿ ಮತ್ತು ನಂಬಿಕೆಯವರಾಗಿರುತ್ತಾರೆ. ಆದರೂ ಇಬ್ಬರು ಒಬ್ಬರಿಗೊಬ್ಬರು ನಿಮ್ಮ ಒಪ್ಪಿಗೆ ಮತ್ತು ಷರತ್ತುಗಳನ್ನು ತಿಳಿದುಕೊಂಡಿರುತ್ತೀರಾ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಶುಭದಾಯಕವಾಗಿದೆ. ನಿಮಗೆ ನಿಮ್ಮ ಪ್ರಕಲ್ಪದ ಬಗ್ಗೆ ಏನು ಹುಡುಕುತ್ತಿದ್ದೀರಿ? ಇಂದು ಅದಕ್ಕೆ ಸರಿಯಾದ ಕಾರಣ ನಿಮ್ಮ ಬುದ್ಧಿಗೆ ಬರುತ್ತದೆ. ಇಂದು ಎಲ್ಲ ಪ್ರಕಲ್ಪಗಳನ್ನು ಪೂರ್ತಿಯಾಗಿ ಮಾಡಲು ಪ್ರಯತ್ನಿಸಿ. ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ. ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ, ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಬ್ಲಡ್ ಪ್ರೆಷರ್ನಂತಹ ಕಾಯಿಲೆ ಇರುವವರು ಒತ್ತಡಯುತವಾದ ಕೆಲಸದಿಂದ ದೂರವಿರಬೇಕು. ಮನಸ್ಸಿನ ಶಾಂತಿ ಇಟ್ಟುಕೊಳ್ಳಲು ಯೋಗವನ್ನು ಮಾಡಿ, ಏಕೆಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಸಮಸ್ಯೆ ಕಡಿಮೆಯಾಗಲಿ. ಧನುರಾಶಿ, ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು. ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ, ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ. ಈ ಸಲಹೆ ಕೊಟ್ಟ ಸಲಹೆಗಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ. ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ. ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ. ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು. ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ. ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ. ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ. ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ. ನೀವು ಇದರ ಮೇಲೆ ಧ್ಯಾನವಿಡಿ. ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ, ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು. ಪೂರ್ವಾರ್ಜಿತ ಆಸ್ತಿಯ ವಿಭಜನೆ ನಿಮ್ಮ ಹತ್ತಿರದ ನೆಂಟರುಗಳ ಮಧ್ಯೆ ಆಗಬಹುದು. ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಣ್ಣ ಜಗಳದಿಂದ ದೊಡ್ಡ ದುರ್ಘಟನೆಯು ನಡೆಯಬಹುದು. ನೀವು ಶಕ್ತಿಶಾಲಿ ಎಂದು ಪಾರಿವಾರಿಕ ಪಕ್ಷದಲ್ಲಿ ನಿಮ್ಮನ್ನು ತೋರಿಸಿಕೊಳ್ಳದಿದ್ದರೆ ಸ್ಥಿತಿ ಭಯಂಕರವಾಗಬಹುದು. ನೀವು ಈ ಪೂರ್ವಾರ್ಜಿತ ಆಸ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಇಷ್ಟಪಡದಿದ್ದರೆ ಹಿಂದಕ್ಕೆ ಬರುವುದು ಒಳ್ಳೆಯದು. ಇಂದಿನ ದಿನ ನೀವು ಎಚ್ಚರಿಕೆಯಿಂದ ಇರಬೇಕು. ಇಂದು ಯಾವುದೇ ತರಹದ ಪೆಟ್ಟು ಅಥವಾ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಿ. ಈ ದುರ್ಘಟನೆ ವಿದ್ಯುತ್ ಯಂತ್ರದಿಂದಲೂ ಆಗಬಹುದು. ನಿಮ್ಮ ಅಕ್ಕಪಕ್ಕದ ವಾತಾವರಣದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ, ಉದಾಹರಣೆಗೆ ನಿಮ್ಮ ಅಡುಗೆ ಮನೆ ಅಥವಾ ಟಿವಿ ನೋಡುವಾಗ ಅಥವಾ ವಿದ್ಯುತ್ ಯಂತ್ರವನ್ನು ಉಪಯೋಗಿಸುವಾಗ ಎಚ್ಚರಿಕೆಯಿಂದ ಇರಿ. ಮಕರ ರಾಶಿ, ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು. ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು, ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು. ಸಂವೇದನಾಶೀಲ ಸಂಬಂಧದಿಂದ ಒಬ್ಬರಿಗೊಬ್ಬರು ಮಾಡಿಕೊಳ್ಳಿ. ನಿಮ್ಮ ಧ್ಯಾನವಿರಲಿ, ಮಾತು ಸಂಶಯಕ್ಕೆ ಎಡೆಮಾಡದಂತೆ. ಏನಾದರೂ ಹೇಳುವ ಮುಂಚೆ ಯೋಚಿಸಿ, ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿ. ಇಂದು ನಿಮಗೆ ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಕೆಲಸದ ಆಮಂತ್ರಣ ಬರುತ್ತದೆ. ನೀವು ಈ ಪ್ರಸ್ತಾಪದಿಂದ ಭ್ರಮಿತರಾಗುತ್ತೀರಿ. ನೀವು ಈ ರೀತಿ ನಿರ್ಣಯ ತೆಗೆದುಕೊಳ್ಳಿ, ಕೆಲಸವು ಸರಿಯಾಗಿ ನಡೆಯುತ್ತಾ ಇದೆಯೇ ಎಂದು. ಮನೆ ಮತ್ತು ಜಮೀನಿಗೆ ಸಂಬಂಧಿಸಿದ ಬಂಡವಾಳ ಹೂಡಿಕೆ ನಿಮಗೆ ಆದಾಯದ ಮಾರ್ಗವಾಗಬಲ್ಲದು. ನೀವು ಈಗ ಯಾವುದಾದರೂ ಜಮೀನನ್ನು ಖರೀದಿಸಿದರೆ ಅಥವಾ ಮಾರಾಟ ಮಾಡಿದರೆ ನಿಮ್ಮ ಹಣ ಹೆಚ್ಚುವುದು. ಅಚಲ ಸಂಪತ್ತಿನ ವಿಚಾರದಲ್ಲಿ ನಿಮಗೆ ಬಂಗಾರದಂತಹ ಅವಕಾಶವಿದೆ. ಅದು ನಿಮಗೆ ವಿಶೇಷ ಲಾಭ ಪ್ರದಾನ ಮಾಡುವುದು. ನೀವು ಇದರಲ್ಲಿ ಚತುರತೆಯಿಂದ ಮತ್ತು ಎಚ್ಚರಿಕೆಯಿಂದ ಬಂಡವಾಳ ಹೂಡಿ. ಇಂದು ನೀವು ನಿಮ್ಮ ಜೊತೆ ಯಾವುದೇ ತೊಂದರೆ ಆಗದೇ ಇರಲು ನೀವು ಸಂಯಮದಿಂದ ಇರಿ.
ಈ ಒತ್ತಡ ನಿಮಗೆ ನಿದ್ದೆ ಬರದಂತೆಯೂ ಮಾಡಬಹುದು. ಇಂದು ನಿಮ್ಮ ಬಾಯಿಯ ಮೇಲೂ ಹಿಡಿತವಿಟ್ಟುಕೊಳ್ಳಿ, ಆಗಲೇ ನಿಮಗೆ ಆರೋಗ್ಯ ಲಾಭ ದೊರೆಯುವುದು. ಕುಂಭರಾಶಿ, ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ತರಹದ ವಾದ ಮಾಡಬೇಡಿ, ಅದರಿಂದ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವಿರಿ. ನೀವು ನಿಮ್ಮನ್ನು ಯಾವುದಾದರೂ ಟೆನ್ಷನ್ ಪರಿಸ್ಥಿತಿಯಲ್ಲಿ ಕಂಡುಕೊಂಡು ಶಾಂತಿಯಿಂದ ಇರಿ. ಈ ಸಮಯದಲ್ಲಿ ಆಗುವ ಯಾವುದೇ ವಾದ ನಿಮ್ಮ ಶಾಂತಿಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ಜಗಳದಿಂದ ದೂರವಿರಿ. ನಿಮಗೆ ನೀವೇ ನಿಮ್ಮ ಆಫೀಸಿನ ಒಬ್ಬರು ವ್ಯಕ್ತಿಯತ್ತ ಆಕರ್ಷಿತವಾಗುವಿರಿ. ತುಂಬ ನಾಚಿಕೆಗೊಳ್ಳಬೇಡಿ ಮತ್ತು ಗಡಿಯನ್ನು ದಾಟಬೇಡಿ. ನಿಧಾನವಾಗಿ ಮುಂದೆ ಹೋಗಿ. ಇಂದು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಒಳ್ಳೆಯ ದಿನ ಮತ್ತು ನೀವು ಎಲ್ಲಾ ಕಷ್ಟಗಳನ್ನು ಪರಿಹರಿಸಿಕೊಂಡು ನಿಮ್ಮ ದಾರಿಯನ್ನು ಸುಲಭವಾಗಿಸಿಕೊಳ್ಳಬಲ್ಲಿರಿ. ಇಂದಿನ ದಿನ ಸರ್ಕಾರಿ ನೌಕರಿಯಲ್ಲಿ ಇರುವವರಿಗೆ ಅಷ್ಟೇ ಲಾಭದಾಯಕವಾದುದು. ಎಲ್ಲವೂ ಸರಿಯಾಗಿರುವುದು ಹಾಗೂ ಈ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಿ. ಕೆಲವು ಅತಿರಿಕ್ತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಳ್ಳಬಹುದು. ನೀವು ದೂರದ ಲಾಭವನ್ನು ಯೋಚಿಸಿ ನಡೆಯಬೇಕು. ಆದ್ದರಿಂದ ಬೇರೆಯವರ ಪ್ರೇರಣೆ ಇಲ್ಲದೆ ನೀವೇ ನಿಮ್ಮ ಕೆಲಸವನ್ನು ಮಾಡಿ. ನಿಮ್ಮ ವ್ಯಾವಹಾರಿಕ ಮತ್ತು ಆರ್ಥಿಕ ಗುರಿಯನ್ನು ಮುಟ್ಟಲು ನೀವು ರಚನಾತ್ಮಕ ಸಾಮರ್ಥ್ಯವನ್ನು ಕೆಲಸದಲ್ಲಿ ತನ್ನಿ. ಯಾವುದೇ ಹೊಸ ಬಿಸಿನೆಸ್ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ನಿಮ್ಮ ಪಾರ್ಟ್ನರ್ಸ್ ಪ್ಲಾನಿಂಗ್ ಮಾಡಿರಬೇಕು. ಹಣವನ್ನು ಸಂಪಾದಿಸಲು ನೀವು ಕೈಗೆ ಬಂದಂತಹ ಅವಕಾಶವನ್ನು ಬಾರದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇದೆ. ಬೇಗ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ. ಇದರಿಂದ ಭವಿಷ್ಯದ ಎಚ್ಚರಿಕೆಯನ್ನು ಎದುರಿಸಲು ಸುಲಭವಾಗುವುದು. ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯುವ ಸಂಭವವಿದೆ. ಆದ್ದರಿಂದ ನಿಮ್ಮ ಮೇಲೆ ಶಾರೀರಿಕ ಕ್ರಮ ಹಾಗೂ ಒತ್ತಡವನ್ನು ಕಡಿಮೆ ಇಟ್ಟುಕೊಳ್ಳಿ. ಇಂದು ನಿಮಗೆ ಮಂಡಿಗಳಿಗೆ ಸಂಬಂಧಿಸಿದ ಯಾವುದಾದರೂ ತೊಂದರೆಗಳು ಬರಬಹುದು. ಆದ್ದರಿಂದ ವ್ಯಾಯಾಮ ಮಾಡಿರಿ. ನೀವೇನಾದರೂ ಬೈಕ್ ಓಡಿಸುವುದಾದರೆ ಗಮನದಲ್ಲಿ ಇಟ್ಟುಕೊಳ್ಳಿ. ಹೆಲ್ಮೆಟ್ ಅನ್ನು ಉಪಯೋಗಿಸಿ, ಏಕೆಂದರೆ ನೀವು ಯಾವುದೇ ತರಹದ ದುರ್ಘಟನೆಯಿಂದ ಉಳಿದುಕೊಳ್ಳಬಹುದು. ಮೀನರಾಶಿ, ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆಯ ಸಂತೋಷವನ್ನು ಅನುಭವಿಸುವಿರಿ. ಇಂದಿನ ದಿನ ಚೆನ್ನಾಗಿ ಮಜಾ ಮಾಡಲು ಇದೆ. ಸಮಯದ ಜೊತೆಗೆ ನಿಮ್ಮ ಈ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು. ಇಂದಿನ ದಿನದ ನೆನಪು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವುದು. ಎಲ್ಲ ಸುಖ ದುಃಖದಲ್ಲೂ ನೀವು ಒಬ್ಬರಿಗೊಬ್ಬರು ಜೊತೆ ಕೊಟ್ಟಿದ್ದೀರಿ. ಇಂದು ನಿಮ್ಮ ಸಫಲತೆಯ ಹಬ್ಬವನ್ನು ಆಚರಿಸುವ ಸಮಯ. ಇಂದು ಅವರವರ ಮಾತಿನ ದ್ವಾರದಿಂದ ನಿಮ್ಮ ರೊಮ್ಯಾಂಟಿಕ್ ಸಂಬಂಧವನ್ನು ಕೇಂದ್ರೀಕರಿಸಲು ಕಷ್ಟಪಡಿ. ನೀವು ಸರಿಯಾದ ಸಮಯದಲ್ಲಿ ಒಳ್ಳೆಯ ಮಾತನಾಡಿ ನೀರಸತೆಯನ್ನು ದೂರ ಮಾಡಿಕೊಂಡು ಸಂಬಂಧ ಗಟ್ಟಿ ಮಾಡಿಕೊಳ್ಳಿ. ಇಂದು ನೀವು ನಿಮ್ಮ ಸಮೂಹದ ಸದಸ್ಯರಿಂದ ಸಹಯೋಗವನ್ನು ಪಡೆದುಕೊಳ್ಳಬೇಕು. ಇದಕ್ಕಾಗಿ ನೀವು ಪ್ರೇರಣಾತ್ಮಕ ವಿಚಾರಗಳನ್ನು ಇಟ್ಟುಕೊಳ್ಳಬೇಕು. ಅವರಿಗೆ ತಿಳಿಸಿ ಅವರು ಹೇಗೆ ಕೆಲಸ ಮಾಡಬೇಕೆಂದು ಮತ್ತು ದಿನದ ಅಂತ್ಯದಲ್ಲಿ ಸರಿಯಾಗಿ ಕೆಲಸ ಮಾಡದವರಿಗೆ ಪ್ರೇರಣೆಯನ್ನು ಮತ್ತು ಕೆಲಸ ಮಾಡಿದವರಿಗೆ ಶಾಬಾಷಿಯನ್ನು ನೀಡಿ. ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ. ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು. ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ. ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು. ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ. ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ. ಇಂದಿನ ದಿನ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಯಾವುದೇ ತರಹದ ರಸ್ತೆ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ. ನೀವೇನಾದರೂ ಕಾರು ಅಥವಾ ಮೋಟಾರ್ ಸೈಕಲ್ ಓಡಿಸುವುದಾದರೆ ತುಂಬಾ ಸಮಾಧಾನದಿಂದ ನಿಧಾನವಾಗಿ ಓಡಿಸಿ. ಇಂದು ನೀವೇನಾದರೂ ಸಮಾಧಾನದಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿದರೆ ನೀವು ಸಣ್ಣ ಅಪಘಾತಗಳು ಆಗದಂತೆ ತಡೆಯಬಲ್ಲಿರಿ. ಇಂದು ನೀವು ಸಮಾಧಾನದಿಂದ ಇರುವುದು ತುಂಬಾ ಅವಶ್ಯಕ.